ಹಾಯ್ ಸ್ನೇಹಿತರೆ, ಮ್ಯಾಥ್ ಅಕಾಡೆಮಿ ಆನ್ಲೈನ್ ಕ್ಲಾಸಸ್ಗೆ ಸ್ವಾಗತ. ತಾವು ನೋಡ್ತಿದ್ದೀರಾ ಟಿ ಟಿ ಮ್ಯಾಥ್ಸ್ ಕ್ಲಾಸಸ್ನ ಕೊಟ್ಟಿದ್ದೆ. ಸೊ ಅದೇ ರೀತಿ ಟಿ ಟಿ ಪೇಪರ್ 2 ಮ್ಯಾಥಮೆಟಿಕ್ಸ್ ಪಾರ್ಟ್ ಏನಿದೆ ಅದರ ಒಂದು ಸೊಲ್ಯೂಷನ್ಸ್ಗಳನ್ನ ನಾನು ಕೊಡ್ತಾ ಇದ್ದೀನಿ. ನೋಡಿ, ಹಿಂದೆಂದೂ ಕೇಳಿರೋದಷ್ಟು ಈಸಿ ಕ್ವಶನ್ ಪೇಪರ್ನ ಈ ಬಾರಿ ಕೊಡಲಾಗಿದೆ. ಸೊ ಆಲ್ಮೋಸ್ಟ್ ನನ್ನ ಪ್ರಕಾರ 8ನೇ ಕ್ಲಾಸ್ ಮಕ್ಕಳು ಕೂಡ ಇದನ್ನು ಈಸಿಯಾಗಿ ಒಂದು 20ರ ಮೇಲೆ ಅಂಕಗಳನ್ನ ತೆಗಿತಕ್ಕಂಥ ಒಂದು ಕ್ವಶನ್ ಪೇಪರ್ ಇದಾಗಿದೆ. ನೋಡಿ, ಫಸ್ಟ್ ಕ್ವಶನ್ ಸಾಲ್ವ್ ಮಾಡ್ತಾ ಇದ್ದೀನಿ. 35% ಆಫ್ ಎ ನಂಬರ್ ಈಸ್ 28. ಇದು 7th ಕ್ಲಾಸಲ್ಲಿ ಇರ್ತಕ್ಕಂಥ ಕ್ವಶನ್. ನೋಡಿ, 35% ಆಫ್ ಎ ನಂಬರ್ ಮೀನ್ಸ್ 35% ಆಫ್ ಎ ನಂಬರ್ ಮೀನ್ಸ್ ದಟ್ ಈಸ್ ಎಕ್ಸ್ ಈಕ್ವಲ್ ಟು ಎಷ್ಟಿದೆ, ಅದು 28ಕ್ಕೆ ಸಮವಾಗಿದೆ. ಅಂದರೆ ಸೊ 35% ಆಫ್ ಎಕ್ಸ್ ಈಕ್ವಲ್ ಟು 28. ಅಂದರೆ ಎಕ್ಸ್ ಈಕ್ವಲ್ ಟು ನಾವು ಬರ್ತೀವಿ 28 ಇಂಟು 100 ಡಿವೈಡೆಡ್ ಬೈ 35. ಸೊ 7 4 28 ಕ್ಯಾನ್ಸಲ್ ಆಯಿತು, 7 5 35 ಕ್ಯಾನ್ಸಲ್ ಆಯಿತು. ಸೊ 5 1 5 20 100, ಅಂದರೆ 24 80. ಸೊ ದ್ಯಾಟ್ ನಂಬರ್ ಈಸ್ 80. ಅಂದರೆ ಆಪ್ಷನ್ 4 ಇಸ್ ದ ರೈಟ್ ಆಪ್ಷನ್. ಓಕೆ, ನೋಡಿ ಎಷ್ಟು ಸರಳ, ಅಂದರೆ ತುಂಬ ಸಿಂಪಲ್ ಆಗಿರ್ತಕ್ಕಂಥ ಒಂದು ಕ್ವಶನ್ ಪೇಪರ್ನ ಈ ಬಾರಿ ಕೊಡಲಾಗಿದೆ. ಆದರೆ ಈಸಿ ಕೊಟ್ಟಿದ್ದಾರೆ ಅಂಥೇಳಿ ಖುಷಿ ಪಡೋದಲ್ಲ, ಯಾಕಂದರೆ ಜಾಸ್ತಿ ಜನ ಪಾಸ್ ಆದರೆ ಜಾಸ್ತಿ ಕಾಂಪಿಟೇಷನ್ ಆಗುತ್ತೆ ಅನ್ನೋದು ಕೂಡ ತಮ್ಮಲ್ಲಿ ಮೈಂಡಲ್ಲಿ ಇರಬೇಕು. ಎಸ್, ನೋಡಿ ಕ್ವಶನ್ ನಂಬರ್ 92. ದ ಟ್ರೂ ಸ್ಟೇಟ್ಮೆಂಟ್ ಅಮಂಗ್ ದೀಸ್ ಸ್ಟೇಟ್ಮೆಂಟ್ಸ್ ಈಸ್. ಕೊಟ್ಟಂಥ 4 ಸ್ಟೇಟ್ಮೆಂಟ್ಗಳಲ್ಲಿ ಸರಿಯಾದಂಥ ಸ್ಟೇಟ್ಮೆಂಟ್ ಟ್ರೂ ಅಂದರೆ ಯಾವ್ದು ನೋಡಿ, ರೂಟ್ ಎಕ್ಸ್ ಪ್ಲಸ್ 3 ಇಸ್ ಎ ಪೊಲಿನಾಮಿಯಲ್. ಯಾಕಂದರೆ ಅಂಡರ್ ರೂಟ್ ಎಕ್ಸ್ ಬಂದರೆ ದಟ್ ಈಸ್ ನಾಟ್ ಎ ಪೊಲಿನಾಮಿಯಲ್. ಸೊ ಫಸ್ಟ್ ಆಪ್ಷನ್ ಯು ಹ್ಯಾವ್ ಟು ಎಲಿಮಿನೇಟ್. 2 is a constant polynomial. Yes, this is a constant polynomial. So second option is the right option. Okay, third ನೋಡಿ, a cubic polynomial always have 2 zeros. No, at most it has 3 zeros. Okay, and fourth one, the degree of 0 polynomial is 1. That is not. So 1 is the linear polynomial degree. So second option is the right option for 92 question. See next 93rd question ಏನಿದೆ. In the figure, lines AB and CD intersect at point O. OE is the angular bisector of DOB and so this is angular bisector, means this angle and this angle will be equal. Angle AOD is 80 degree. The measure of DOE means this angle is question mark. ನೋಡಿ, 80 plus this 2x equal to ಎಷ್ಟಾಗುತ್ತೆ ನಮಗೆ, linear period ಅಂದರೆ 180 ಗೆ ಸಮ ಇರುತ್ತೆ. ಸೊ ಆಲ್ರೆಡಿ ಇಲ್ಲಿ 80 ಕೊಟ್ಟಿದ್ದಾರೆ ಅಂದರೆ ಸೊ ದಿಸ್ ಮಚ್ ಆ್ಯಂಗಲ್ ವಿಲ್ ಬಿ ಈಕ್ವಲ್ ಟು ಎಷ್ಟಾಗುತ್ತೆ ನಮಗೆ 100. ಅಂದರೆ ಯಾವುದಿಲ್ಲಿ ನೋಡಿ ಡಿ ಒ ಬಿ, ಹೌದಾ, ಡಿ ಒ ಬಿ ಏನಿದೆ ದಿಸ್ ಮಚ್ ಇದೆ 100 ಡಿಗ್ರಿ. ಬಟ್ ನಮಗೆ ಈಕ್ವಲ್ ಆಗಿ ಡಿವೈಡ್ ಆಗಿದೆ. ಕ್ವಶನ್ ಕ್ಲಿಯರ್ ಇರುವಂಥದ್ದು ನಮಗೆ ಕೇವಲ ಇಷ್ಟು ಪಾರ್ಟ್ ಮಾತ್ರ ಕ್ವಶನ್ ಕ್ಲಿಯರ್ ಆಗಿದೆ. ಅಂದರೆ ಡೆಟ್ ಈಸ್ ಟೋಟಲ್ 50 ಇದೆ. ಅಂದರೆ ಎಷ್ಟಾಯಿತು, ಈ ಕಡೆ 50 ಡಿಗ್ರಿ, ಈ ಕಡೆಗೆ 50 ಡಿಗ್ರಿ. ಸೊ ಆನ್ಸರ್ ಈಸ್ ಥರ್ಡ್ ಆಪ್ಷನ್ ಇಸ್ ದ ರೈಟ್ ಆಪ್ಷನ್. ಆ್ಯಂಗಲ್ ಡಿ ಒ ಇ ಈಕ್ವಲ್ ಟು 50 ಡಿಗ್ರಿ. ಎಸ್, ತುಂಬ ಅಂದರೆ ತುಂಬ ಸರಳ ಕ್ವಶನ್ ಇದೆ ನೋಡಿ. 3 angles of a quadrilateral are 98 degree, 62 degree, 84 degree. The fourth angle is. ನೋಡಿ 94th ಕ್ವಶನ್ ಕೂಡ ಎಷ್ಟಿದೆ, ಒಂದು ಕ್ವಾಡ್ರಿಲೇಟರಲ್ ನಮಗೇನಿರುತ್ತೆ, ಎರಡು ಏನು ಸಿಗ್ಬೋದು ನಮಗೆ ಇಲ್ಲಿ ಅಕ್ಯೂಟ್ ಆ್ಯಂಗಲ್ ಸಿಗ್ತವೆ, ಎರಡು ಅಪ್ಟ್ಯೂಸ್ ಆ್ಯಂಗಲ್ ಸಿಗ್ತವೆ. ನೋಡಿ ಇಲ್ಲಿ ಆಲ್ರೆಡಿ ಎರಡು ಅಕ್ಯೂಟ್ ಆ್ಯಂಗಲನ್ನು ಕೊಟ್ಟಿದ್ದಾರೆ, ಬಟ್ ಓನ್ಲಿ ಒನ್ ಮಾತ್ರ ಅಪ್ಟ್ಯೂಸ್ ಆ್ಯಂಗಲ್ ಇದೆ. ಅಂದರೆ ಇನ್ನೊಂದು ಫೋರ್ತ್ ಆ್ಯಂಗಲ್ ಏನಾಗುತ್ತೆ ನಿಮಗೆ, ದಟ್ ಈಸ್ ಅಪ್ಟ್ಯೂಸ್ ಆ್ಯಂಗಲ್. ನೀವು ಬೇಕಾದರೆ ಸಮ್ ಆಫ್ ಆ್ಯಂಗಲ್ಸ್ನ ತೆಗೆದುಕೊಂಡು ಕೂಡ ಮಾಡ್ಬೋದು. ಓಕೆ, ನೋಡಿ ಸಮ್ ಆಫ್ ಆ್ಯಂಗಲ್ ನಮಗೆ ಎಷ್ಟಾಗುತ್ತೆ, 98, 62, 84. ಹೌದಾ. ಸೊ ಎಷ್ಟೈತಿ, 8 10 14, ಇಲ್ಲಿ 8 9 18 6 24. ಹೌದಾ. ಸಮ್ ಆಫ್ 3 ಆ್ಯಂಗಲ್ಸ್ ಇಸ್ 240 ಆಗುತ್ತೆ. ಸಮ್ ಆಫ್ 4 ಆ್ಯಂಗಲ್ಸ್ ಆಫ್ ಕ್ವಾಡ್ರಿಲೇಟರಲ್ ಇಸ್ 360 ಇದೆ. ಅದರಲ್ಲಿ ಮೈನಸ್ 240 ಮಾಡಿ 4 ಮಾಡಿದರೆ ನಮಗೆ ಫೋರ್ತ್ ಆ್ಯಂಗಲ್ ಸಿಗುವಂಥದ್ದು. ನೋಡಿ ಎಷ್ಟಾಗುತ್ತೆ, 6 1 1, ಅಂದರೆ 116 ಡಿಗ್ರಿ. ದಟ್ ಈಸ್ ಅಪ್ಟ್ಯೂಸ್ ಆ್ಯಂಗಲ್. ಸೊ correct answer is second option. Obtuse angle is the right answer for this question. Okay, yes. Next question number 95. Given minus 4 is to 3 m plus 3 minus 4 is to m plus 1 minus 4 is to 6 ಅಂತ ಕೊಟ್ಟಿದೆ. ಸೊ minus 4 ಅಂದರೆ ಬೇಸ್ ಸೇಮ್ ಇದೆ, ಪವರ್ ಮಾತ್ರ ಡಿಫ್ರೆಂಟ್ ಆಗಿದೆ. ಅಂದರೆ ಏನು ಮಾಡ್ತೀವಿ, a raised to m into a raised to n ಫಾರ್ಮುಲಾ ಹಾಕ್ತೀವಿ. ಸೊ a raised to ಏನಾಗುತ್ತೆ ನಮಗೆ
ಎಮ್ ಪ್ಲಸ್ ಎನ್ ಅಂದರೆ ಎಮ್ ಪ್ಲಸ್ ಎನ್ ಅಂದರೆ ಏನಿದೆ ಎಮ್ ಪ್ಲಸ್ 3 ಪ್ಲಸ್ ಎಮ್ ಪ್ಲಸ್ 1 ವಿಲ್ ಬಿ ಈಕ್ವಲ್ ಟು -4:6 ಅಂದರೆ when bases are same then powers will be equal. ಓಕೆ ನೋಡಿ ಏನಾಗುತ್ತೆ ಸೊ ಎಮ್ ಪ್ಲಸ್ ಎಮ್ ಅಂದರೆ 2m ಆಯಿತು 3 ಪ್ಲಸ್ 1 ಅಂದರೆ 4 ಆಯಿತು ಅಂದರೆ ಸೊ 2m ಪ್ಲಸ್ 4 ಈಕ್ವಲ್ ಟು ಯಾವುದಕ್ಕೆ ಸಮ ಇದೆ ಪವರ್ 6ಗೆ ಸಮ ಇದೆ. ಹಾಗಾದ್ರೆ ಏನಾಯ್ತು ನೋಡಿ 2m ಈಕ್ವಲ್ ಟು 6 - 4 ಮಾಡಿದಾಗ ಏನಾಗುತ್ತೆ ನಮಗೆ ಇಲ್ಲಿ 2 ಉಳಿಯುತ್ತೆ. ಸೊ m is equal to 2 1 ಅಂದರೆ m equal to 1. The value of m is 1. The correct option is first option is the right answer. Question number 103. Okay. A box contains 40 electric bulbs out of which 20% bulbs are defective. ನೋಡಿ 20% bulbs are defective ಅಂದರೆ ಏನಾಯಿತು 80% are ಚೆನ್ನಾಗಿವೆ ಅಂದರೆ ಗುಡ್ ಬಲ್ಬ್ ಅಂತ ಆಗುತ್ತೆ. ಹೌದಾ ನೋಡಿ 10% ಆಫ್ 40 ಅಂದರೆ ಎಷ್ಟು ನಮಗೆ 10% ಆಫ್ 40 is 4 ಆಯಿತು. ಅಂದರೆ 20% ಆಫ್ 40 ಅಂದರೆ ಎಷ್ಟಾಗುತ್ತೆ ನಮಗೆ ಇಲ್ಲಿ 20% ಆಫ್ 40 ಅಂದರೆ ಅದರದ್ದು 8 ಆಗುತ್ತೆ. ಅಂದರೆ 8 ಬಲ್ಬ್ಸ್ ನಮಗೇನಿದೆ ಡಿಫೆಕ್ಟಿವ್ ಇದೆ ಅಂದರೆ ಉಳಿದಂಥ 32 ಬಲ್ಬ್ಸ್ ನಮಗೇನಾಗಿದೆ ಇಲ್ಲಿ ಗುಡ್ ಬಲ್ಬ್ಸ್. ಹೌದಾ ಅಂದರೆ ಚೆನ್ನಾಗಿರ್ತಕ್ಕಂಥ ಬಲ್ಬ್ಸ್ ಎಷ್ಟೈತೆ ನಮಗೆ 32. ಸೊ ಬಟ್ ನಿಮಗೆ ಕೇಳಿದರೆ ಪ್ರೊಬಬಿಲಿಟಿನೇ ಕೇಳಿದರೆ ಅಂದರೆ ಒಟ್ಟು ಇರುವಂಥ ಬಲ್ಬ್ ಎಷ್ಟು 40. ಸೊ 32 ಚೆನ್ನಾಗಿದೆ ಅಂದರೆ ಅದರ ಒಂದು ಪ್ರೊಬಬಿಲಿಟಿ ನಮಗೇನಾಗುತ್ತೆ ಅದನ್ನು ಸಿಂಪ್ಲಿಫೈಡ್ ಫಾರ್ಮಲ್ಲಿ ತೋರಿಸ್ಬೇಕಾಗುತ್ತೆ. ಹೌದಾ ಎಸ್ ನೋಡಿ 8 4 32 8 10 40 ಸೊ 2 2 2 5 ಅಂದರೆ ಎಷ್ಟಾಯಿತು 2/5. ಓಕೆ ಸಾರಿ 8 5 40. ಹೌದಾ ಅಂದರೆ ಎಷ್ಟಾಯಿತು 4/5 ಇಸ್ ದ ರೈಟ್ ಆನ್ಸರ್. ಕ್ಯಾನ್ಸಲೇಷನ್ ಮಾಡ್ತಾರೆ ನಮ್ಗೆ ಏನು ಸಿಗುತ್ತೆ 8 4 32 8 5 40. ಹೌದಾ 4/5 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡಿ ಮುಂದಿನ ಕ್ವಶನ್ ಏನಿದೆ 104. ದ ವ್ಯಾಲ್ಯೂ ಆಫ್ ಎಕ್ಸ್ ಇನ್ 8:x equal to 17.6 72.6 ಅಂತ ಕೊಡಲಾಗಿದೆ. ನೋಡಿ ಸಿಂಪಲ್ ಆಗಿದೆ. ಈ ರೀತಿ ನಿಮಗೆ ನಾನು ಆಲ್ರೆಡಿ ಕ್ಲಾಸಲ್ಲಿ ಹೇಳಿದ್ದೆ ಡೆಸಿಮಲ್ ಪಾಯಿಂಟ್ ನಂಬರ್ ಏನಾದರೂ ಸೇಮ್ ಡಿಫೈನ್ ಆಗಿದ್ದರೆ ಅದನ್ನು ಕ್ಯಾನ್ಸಲೇಷನ್ ಅಂದರೆ ಇಗ್ನೋರ್ ಮಾಡ್ಬೇಕಂತೀವಿ. ಸೊ ಅದೇ ರೀತಿ ನೋಡಿ ಏನಾಗುತ್ತೆ ನಮಗೆ ಇಲ್ಲಿ ಪ್ರೊಡಕ್ಟ್ ರೂಲ್ ಅಂತ ತಿಳ್ಕೊತೀವಿ. ಹೌದಾ ಮೀನ್ಸ್ ಪ್ರೊಡಕ್ಟ್ ಆಫ್ ಮೀನ್ಸ್ ಈಕ್ವಲ್ ಟು ಪ್ರೊಡಕ್ಟ್ ಆಫ್ ಎಕ್ಸ್ಟ್ರೀಮ್ಸ್ ಅಂದರೆ ಸೊ ಎಕ್ಸ್ ಈಕ್ವಲ್ ಟು ಎಕ್ಸ್ ಇಂಟು 17.6 ಕೊಟ್ಟು ನಮಗೆ ಏನಾಗುತ್ತೆ 8 ಇಂಟು 72.6 ಅಂತ. ಹೌದಾ ಸೊ ಅದಾದರೆ ಎಕ್ಸ್ ಈಕ್ವಲ್ ಟು ನಮಗೆ ಏನಾಗುತ್ತೆ 8 ಇಂಟು 72.6 ಡಿವೈಡೆಡ್ ಬೈ 17.6 ಹೌದಲ್ವಾ. ಸೊ ಇಲ್ಲಿ ಎರಡು ಕಡೆ ಡೆಸಿಮಲ್ ಪಾಯಿಂಟ್ ಇದೆ. ಆ ಡೆಸಿಮಲ್ ಪಾಯಿಂಟ್ ಎರಡು ಕಡೆ ಏನು ಮಾಡಿ ನೆಗ್ಲಿಜೆನ್ಸ್ ಮಾಡಿ ಅಂದರೆ ಏನಾಗುತ್ತೆ ನಮಗೆ ಇಲ್ಲಿ 8 ಇಂಟು 726 ಡಿವೈಡೆಡ್ ಬೈ 176. ಹೌದಾ ಸೊ ಕ್ಯಾನ್ಸಲೇಷನ್ ಮಾಡಿದಾಗ ನಮ್ಗೆ ಏನು ಸಿಗುತ್ತೆ ನೋಡಿ 8 1 ಅಥವಾ 28 ಅಂತ ತಿಳ್ಕೊಬೋದು. ಓಕೆ ನೋಡಿ 8 1 8 ಕ್ಯಾನ್ಸಲ್ ಆಯಿತು 8 2 16 8 2 16 ಇಲ್ಲಿ ನೋಡಿ 22 22 22 ಮೂರಲೆ 66 22 ಮೂರಲೆ 66 ಹೋಗುತ್ತೆ ಅಂದರೆ 33 ಇಂಟು 1 ಮೀನ್ಸ್ ಆನ್ಸರ್ ಇಸ್ 33. ಹೌದಾ ಸೊ ಥರ್ಡ್ ಆಪ್ಷನ್ ಇಸ್ ದ ರೈಟ್ ಆಪ್ಷನ್. ಕ್ಯಾನ್ಸಲೇಷನ್ ಮಾಡಿದಾಗ ನಮಗೆ ಎಕ್ಸ್ನ ವ್ಯಾಲ್ಯೂ ಬರುವಂಥದ್ದು 33. ನೋಡಿ ನೆಕ್ಸ್ಟ್ ಕ್ವಶನ್ ನಂಬರ್ 105. ತುಂಬ ಸಿಂಪಲ್ ಅಂದರೆ ಸಿಂಪಲ್ ಅನ್ನೋಂಥ ಒಂದು ಕ್ವಶನ್ ಪೇಪರ್ ಇದೆ. ಆದರೆ ಒಂದೇನೆಂದರೆ ಫ್ರೆಷರ್ಸ್ ಕೂಡ ಟಿ.ಇ.ಟಿನ ಪಾಸ್ ಆದರೆ ಸೊ ರೀಸೆಂಟಾಗಿ B.Ed ಮುಗಿಸಿದ್ರು ಟಿ.ಇ.ಟಿನ ಎಷ್ಟು ಈಸಿಯಾಗಿ ಕ್ಲಿಯರ್ ಮಾಡಿದ್ರೆ ಆಲ್ರೆಡಿ ಮುಗಿಸ್ಕೊಂಡಂಥ ಸೀನಿಯರ್ಸ್ ಏನಿರ್ತಾರೆ ಅವರು ಕಾಂಪಿಟೇಷನ್ ಲೆವೆಲ್ ಹೆಚ್ಚಾಗಿ ಮತ್ತು ಸ್ವಲ್ಪ ಡಿಫಿಕಲ್ಟಿಯನ್ನು ಅನುಭವಿಸ್ತಾರೆ ಯಾವಾಗ CETಯನ್ನು ಬರೀಬೇಕಾದ್ರೆ. ಓಕೆ ಎಸ್ ನೋಡಿ ಇನ್ ಟ್ರಯಾಂಗಲ್ ABC AB ಈಕ್ವಲ್ ಟು 3 ಸೆಂಟಿಮೀಟರ್ ಇದೆ. ಸೊ BC ಈಕ್ವಲ್ ಟು 2 ಸೆಂಟಿಮೀಟರ್ ಇದೆ. CA ಈಕ್ವಲ್ಸ್ ಟು 2.5 ಸೆಂಟಿಮೀಟರ್ ಕೂಡ ಇದೆ. ಗಿವನ್ ದ್ಯಾಟ್ ಟ್ರಯಾಂಗಲ್ DEF ಸಿಮಿಲರ್ ಟು ABC ಮೀನ್ಸ್ DEF ಇದೆ ಇಲ್ಲಿ ಟ್ರಯಾಂಗಲ್ ABC ಇದೆ. ಗಿವನ್ ದ್ಯಾಟ್ DEF ಸಿಮಿಲರ್ ಟು ABC ಆ್ಯಂಡ್ EF ಈಕ್ವಲ್ ಟು 4 ಸೆಂಟಿಮೀಟರ್ ಅಂತ ಕೊಡಲಾಗಿದೆ. ಪೆರಿಮೀಟರ್ ಆಫ್ DEF ನೋಡಿ ಎಷ್ಟಿದೆ ನಮಗೆ ಇಲ್ಲಿ AB ಈಕ್ವಲ್ ಟು 3 ಸೆಂಟಿಮೀಟರ್ ಅಂತ ಕೊಡಲಾಗಿದೆ. BC ಈಕ್ವಲ್ ಟು 2 ಅಂತ ಕೊಡಲಾಗಿದೆ. CA ಈಕ್ವಲ್ ಟು ಎಷ್ಟಿದೆ 2.5 ಇದೆ. ಗಿವನ್ ದ್ಯಾಟ್ DEF ಈಸ್ ಸಿಮಿಲರ್ ಟು ABC ಅಂದರೆ DEF ಹೀಗಿದೆ ಅದೇ ರೀತಿ ನಾವು ABCನ ತೆಗೆದುಕೊಂಡಿವಿ ಸಿಮಿಲರ್ ಅಂತೇಳಿ ಮೀನ್ಸ್ DE ಈಸ್ ಕರೆಸ್ಪಾಂಡಿಂಗ್ ಟು AB, DF ಕರೆಸ್ಪಾಂಡಿಂಗ್ ಟು AC, EF ಕರೆಸ್ಪಾಂಡಿಂಗ್ ಟು BC ಅಂತ. ಓಕೆ AF ಈಕ್ವಲ್ ಟು 4 ಸೆಂಟಿಮೀಟರ್ AF ಈಕ್ವಲ್ ಟು 4 ಸೆಂಟಿಮೀಟರ್ ಕೂಡ ಇದೆ. ನೋಡಿ ಎಷ್ಟು ರೇಷಿಯೋ ನಮಗೆ ಬರ್ತಾ ಇದೆ ಇಲ್ಲಿ 2 2 4 ಅಂದರೆ ಸೊ ಇಲ್ಲಿ
ಎ ಬಿ ಸಿ ಸೈಡ್ ಲೆಂತ್ ಎಷ್ಟು ಅದರ ಡಬಲ್ ಏನಿದೆ ಡಿ ಇ ಎಫ್ ಆಗಿದೆ. ಅಂದರೆ ಇದು 4 ಇದೆ ಅಂದರೆ ಇಲ್ಲಿ 3 ಇದೆ ಅಂದರೆ ಇದು 6 ಆಗುತ್ತೆ. 2.5 ಇದೆ ಅಂದರೆ ಇದು 5 ಆಗುತ್ತೆ ಸ್ನೇಹಿತರೆ. ಓಕೆ, ಪೆರಿಮೀಟರ್ ಅಂತ ಕೇಳಿದಾರೆ ಅಂದರೆ ಸಮ್ ಆಫ್ ಆಲ್ ಸೈಡ್ಸ್. ಸೊ ನೋಡಿ 6 4 10 ಆಯಿತು, 10 5 15. ಸೊ ಪೆರಿಮೀಟರ್ ಆಫ್ ಟ್ರಯಾಂಗಲ್ ಡಿ ಇ ಎಫ್ ಈಸ್ 15 ಸೆಂಟಿಮೀಟರ್. ಎಸ್. ಕ್ವಶನ್ ನಂಬರ್ 106 ನೋಡಿ, ದ ಡಿಫರೆನ್ಸ್ ಬಿಟ್ವೀನ್ ದ ಕ್ಯೂಬ್ ಆಫ್ ಎ ನಂಬರ್ ಆ್ಯಂಡ್ ಇಟ್ಸ್ ಸ್ಕ್ವೈರ್ ಈಸ್ 400. ಏನಿದೆ? ದ ಡಿಫರೆನ್ಸ್ ಬಿಟ್ವೀನ್ ದ ಕ್ಯೂಬ್ ಆಫ್ ಎ ನಂಬರ್ ಆ್ಯಂಡ್ ಇಟ್ಸ್ ಸ್ಕ್ವೈರ್ ಅಂದರೆ ನೋಡಿ. ಸೊ ಆಪ್ಷನ್ ತ್ರೂ ಹೋಗೋಣ. ಈಗ 5 ಇದೆ, 5 ಕ್ಯೂಬ್ ಎಷ್ಟಾಗುತ್ತೆ ನಮಗೆ 125 ಆಯಿತು. ಕ್ಯೂಬ್ ಅಂದರೆ ಮೈನಸ್ ಏನು ಮಾಡ್ತೀವಿ ಅದರ ಒಂದು ಸ್ಕ್ವೇರ್ ಅಂದರೆ 5 ಸ್ಕ್ವೇರ್ ಈಸ್ 25. ಸೊ ಡಿಫರೆನ್ಸ್ ಇಕ್ವಲ್ ಟು ಎಷ್ಟಿದೆ ಅದರಲ್ಲಿ 100 ಅಂತ ಕೇಳಿದ್ದಾರೆ. 125 25 ಕೇಳಿದರೆ ನಮಗೆ ಎಷ್ಟು ಸಿಗುತ್ತೆ ಸ್ನೇಹಿತರೆ? 100 ಸಿಗುವಂತು. ಅಂದರೆ ಆ ನಂಬರ್ ನಮಗೆ ಏನಾಯಿತು 5 ಇಸ್ ದ ರೈಟ್ ಆನ್ಸರ್. ಎಸ್. ನೆಕ್ಸ್ಟ್ ನೋಡಿ, ಅದೇ ಹೇಳಿದ್ನಲ್ಲ 7ನೇ ಕ್ಲಾಸ್ 8ನೇ ಕ್ಲಾಸ್ ಮಕ್ಕಳು ಕೂಡ ಪಾಸ್ ಮಾಡ್ತಕ್ಕಂಥ ಒಂದು ಎಕ್ಸಾಮ್ ಇದಾಗಿದೆ. ಅಂದರೆ ಕ್ವಾಲಿಟಿ ಅನ್ನೋದು ಏನು ಇಲ್ಲ ಅಂತ ಇಲ್ಲಿ. ಓಕೆ, ದ ಡಯಾಮೀಟರ್ ಆಫ್ ದ ಮೂನ್ ಈಸ್ ಅಪ್ರಾಕ್ಸಿಮೇಟ್ಲಿ 1/4 ಆಫ್ ದ ಡಯಾಮೀಟರ್ ಆಫ್ ದ ಅರ್ತ್. ದ ರೇಷಿಯೋ ಆಫ್ ದೇರ್ ವಾಲ್ಯೂಮ್ಸ್ ಈಸ್. ಡಯಾಮೀಟರ್ ಆಫ್ ದ ಮೂನ್. ಸೊ ಡಿ ಅಂತ ತೆಗೆದುಕೊಳ್ಳೋಣ. ಏನಿದೆ ರೇಷಿಯೋ? ಡಯಾಮೀಟರ್ ಆಫ್ ದ ಮೂನ್ ಈಸ್ ಅಪ್ರಾಕ್ಸಿಮೇಟ್ಲಿ 1/4 ಆಫ್ ದ ಡಯಾಮೀಟರ್ ಆಫ್ ದ ಅರ್ತ್. ಹೌದಾ? ಸೊ ಡಯಾಮೀಟರ್ ಆಫ್ ದ ಅರ್ತ್ ಇದೆ. ಡಯಾಮೀಟರ್ ಆಫ್ ದ ಅರ್ತ್ ಎಷ್ಟಿದೆ ಅದರದ 1/4 ಅಂದರೆ ಡಿ ಎಮ್ ಈಕ್ವಲ್ ಟು ಏನಾಯಿತು 1/4 ಆಫ್ ಡಯಾಮೀಟರ್ ಆಫ್ ದ ಅರ್ತ್ ಅಂತ ತೆಗೆದುಕೊಳ್ಳೋಣ. ಓಕೆ, ಸೊ ಏನು ಕೇಳಿದ್ರೆ ಈಗ ದ ರೇಷಿಯೋ ಆಫ್ ದೇರ್ ವಾಲ್ಯೂಮ್ಸ್. ದ ವಾಲ್ಯೂಮ್ ಆಫ್ ಅರ್ತ್ ಅಂದರೆ ಸ್ಪೇರ್ನ ವಾಲ್ಯೂಮ್ ಏನಾಗುತ್ತೆ ನಮಗೆ ಸ್ನೇಹಿತರೆ? ವಾಲ್ಯೂಮ್ ಈಕ್ವಲ್ ಟು 4πr³ ಇಟ್ ಈಸ್ ದ ವಾಲ್ಯೂಮ್ ಆಫ್ ದ ಸ್ಪಿಯರ್. ಹೌದಾ? ಸೊ ನಮಗೆ ಇಲ್ಲಿ 4π ಅನ್ನೋದು ಎರಡರಲ್ಲೂ ಕಾಮನ್ ಇರುತ್ತೆ. ವಾಲ್ಯೂಮ್ ಆಫ್ ದ ಏನು ಮೂಲ್ ಇರ್ಬೋದು, ಮೂನ್ ಇರ್ಬೋದು, ಅಥವಾ ವಾಲ್ಯೂಮ್ ಆಫ್ ದ ಅರ್ತ್. ಸೊ ಸೇಮ್ ಕ್ವಾಂಟಿಟಿನ ನೆಗ್ಲಿಜೆನ್ಸಿ ಮಾಡಿ ಓನ್ಲಿ ರೇಷಿಯೋವನ್ನು ಏನು ರೇಡಿಯಸನ್ನು ತೆಗೆದುಕೊಂಡು ಆನ್ಸರ್ ಮಾಡ್ಬೋದು ಇಲ್ಲಿ. ಸೊ ನೋಡಿ ಆರ್ ಇಸ್ಕೊಲ್ ಟು ಎಂದು ಆರ್ ಇಸ್ಕೊಲ್ ಟು D/2 ಅಂತ. ಅಂದರೆ ಸೊ ವಾಲ್ಯೂಮ್ ಆಫ್ ಅರ್ತ್ ಮತ್ತು ವಾಲ್ಯೂಮ್ ಆಫ್ ಮೂನ್ ಇರ್ತಕ್ಕಂಥ ರೇಷಿಯೋವನ್ನು ನೋಡ್ತಾ ಇದ್ದೀವಿ. ಹೌದಾ? ಆರ್ ಈಕ್ವಲ್ ಟು ಏನು ಮಾಡ್ತೀವಿ ನಾವು D/2 ಅಂತ ತೆಗೆದುಕೊತೀವಿ. ಹೌದಾ? ಡಿವೈಡೆಡ್ ಬೈ ಇಲ್ಲಿ ಕೂಡ ಏನು ತೆಗೆದುಕೊಳ್ತೀವಿ 1/4 ಆಫ್ ದ ಡಯಾಮೀಟರ್ ಆಫ್ ದ ಏನಿದೆ ನಮಗೆ ಅರ್ತ್ ಇದೆ. ಅಂದರೆ 1/4 ಆಫ್ D/2 ಹೋಲ್ ಕ್ಯೂಬ್. ಸೊ ಜಸ್ಟ್ ಇಲ್ಲಿ ನಾವು ಏನು ಆನ್ಸರ್ ಬರುತ್ತೋ ಅದು ನಿಮಗೆ ರೇಷಿಯೋ ಆಗುತ್ತೆ. ಓಕೆ ನೋಡಿ, ಸೊ ಡಿ ಮೇಲಿನ ಆನ್ಸರ್ ಏನಾಗುತ್ತೆ ನ್ಯೂಮರೇಟರಲ್ಲಿ D³ ಡಿವೈಡೆಡ್ ಬೈ 2³ ಅಂದರೆ ಎಷ್ಟಾಯಿತು 8 ಆಯಿತು. 4 ಡಿವೈಡೆಡ್ ಬೈ ನೋಡಿ ಇದು 1 4 2 ಅಂದರೆ 8 ಆಯಿತು. ಸೊ D³ ಡಿವೈಡೆಡ್ ಬೈ 8³ ಅಂದರೆ ಎಷ್ಟಾಗುತ್ತೆ ನಿಮಗೆ 512 ಆಗುತ್ತೆ ಸ್ನೇಹಿತರೆ ಅಲ್ವಾ? ಎಸ್. ಸೊ ರಿವರ್ಸ್ ಮಾಡಿರ್ತೀವಿ ಮಾಡಿದ್ರೆ ನಮ್ಗೆ ಏನಾಗುತ್ತೆ ನೋಡಿ. ಸೊ D³ ಡಿವೈಡೆಡ್ ಬೈ 8 ಇಂಟು 512 ಡಿವೈಡೆಡ್ ಬೈ D³ ಅಲ್ವಾ? ಸೊ D³ ಎರಡು ಕ್ಯಾನ್ಸಲ್ ಆಯಿತು. 8 1 ಜಾ 8 6 ಜಾ 48, 8 4 ಜಾ 32 ಅಂದರೆ ಎಷ್ಟಾಯಿತು 64:1 ಅಂತ. ಹೌದಾ? ಸೊ ನಮಗೆ ಇಲ್ಲಿ ಏನು ಕೊಟ್ಟಿದ್ದಾರೆ ಆನ್ಸರ್ ನೋಡಿ 64:1 ಅಂದರೆ S1:64 ಇದೆ. ಅಂದರೆ ನಾವೆಂತದ್ವಿ ಅರ್ತ್ ಮತ್ತು ಮೂನ್ಗೆ ಇರ್ತಕ್ಕಂಥ ರೇಷಿಯೋನ ತೆಗೆದುಕೊಂಡ್ವಿ. ಇಲ್ಲಿ ಕೇಳಿರೋದು ಮೂನ್ ಮತ್ತು ಅರ್ತ್ ಅಂದರೆ ಏನಾಗುತ್ತೆ ಅದನ್ನ ರಿವರ್ಸ್ ಮಾಡಿದಾಗ 1:64 ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ನೋಡಿ ಇವೆಲ್ಲವೂ ಕೂಡ 9th ಸ್ಟ್ಯಾಂಡರ್ಡಲ್ಲಿ ಇರ್ತಕ್ಕಂಥ ಕ್ವಶನ್ಸ್ಗಳು. ಓಕೆ, ಅಲ್ಲಿ ಕ್ವಶನ್ಸ್ ಯಾವ ರೀತಿ ಎಕ್ಸಾಕ್ಟ್ ಆಗಿದೆಯೋ ಅದೇ ರೀತಿ ಕ್ವಶನನ್ನು ಇಲ್ಲಿ ನಿಮಗೆ ಕೇಳಲಾಗಿದೆ. ಅಂದರೆ ಆಲ್ಮೋಸ್ಟ್ ಇದು ಯಾರು ಹೈಸ್ಕೂಲ್ಗೆ ಟೀಚ್ ಮಾಡ್ತೀರಾ ಅಥವಾ 9th 10th ಮತ್ತು 7th ಕ್ಲಾಸ್ನ ಯಾರು ರೆಫರ್ ಮಾಡಿರ್ತಾರ ಅವರು ಕಂಪ್ಲೀಟಾಗಿ ಪೇಪರ್ ಈಸಿ ಅನಿಸುತ್ತೆ. ನೋಡಿ ದ ವ್ಯಾಲ್ಯೂ ಆಫ್ x² ಪ್ಲಸ್ 1/x² ಈಕ್ವಲ್ ಟು ವ್ಯಾಲ್ಯೂನ ಕೇಳಿದರೆ when x ಈಕ್ವಲ್ ಟು 3 + 2 ರೂಟ್ ಅಂತ ಇದ್ದಾಗ ನೋಡಿ ಮೊದಲಿಗೆ x² ಅನ್ನು ಫೈಂಡ್ ಔಟ್ ಮಾಡ್ಕೋಬೇಕು. ಸೊ x² ಅಂದರೆ ಏನಾಗುತ್ತೆ ನಮಗೆ ನೋಡಿ x² ಅಂದರೆ ಏನು ಮಾಡ್ತೀವಿ 3 + 2 ರೂಟ್ ಹೋಲ್ ಸ್ಕ್ವೇರ್ ಅಂತ ತೆಗೆದುಕೊಳ್ತೀವಿ. ಅಂದರೆ a + b ಹೋಲ್ ಸ್ಕ್ವೇರ್ ಆಗುತ್ತೆ. ಸೊ a² ಈಸ್ 9 ಅಂದರೆ 3² 9 ಆಯಿತು. ಪ್ಲಸ್ b² ಅಂದರೆ ಏನಾಯಿತು b² ಅಂದರೆ 2² 4 ಆಯಿತು. ಸೊ √2² ಅಂದರೆ ಇದು ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ ನಮಗೆ ಏನು ಉಳಿಯುತ್ತೆ 2 ಮಾತ್ರ ಉಳಿಯುತ್ತೆ ಇಲ್ಲಿ. ಪ್ಲಸ್ 2ab ಅಂದರೆ 2ab ಅಂದರೆ 2 3 ಜಾ 6 6 2 ಜಾ 8 12 12√2 ಉಳಿಯುತ್ತೆ. ಅಂದರೆ ಇದು a + b ಹೋಲ್ ಸ್ಕ್ವೇರ್ನ ಈ ಫಾರ್ಮ್ ಎಷ್ಟು ಬರುತ್ತೆ ನಿಮಗೆ ನೋಡಿ ಎಷ್ಟಾಯಿತು 9 + 4 2 ಜಾ 8 ಆಯಿತು.
ಪ್ಲಸ್ 12√2 ಉಳಿಯುವಂಥದ್ದು ಹೌದಾ. ಸೊ 8 ಪ್ಲಸ್ 9 ಎಷ್ಟಾಯಿತು 17 ಆಗುತ್ತೆ ಸ್ನೇಹಿತರೆ. 17 ಪ್ಲಸ್ 12√2. ಸೊ ದಿಸ್ ಈಸ್ ಈಕ್ವಲ್ ಟು ಏನಾಯ್ತು ನಮಗೆ ವ್ಯಾಲ್ಯೂ ಇದು ಎಕ್ಸ್ ಸ್ಕ್ವೇರ್ನ ಒಂದು ವ್ಯಾಲ್ಯೂ ಆಯಿತು. ಓಕೆ, ಅದು ನಮಗೆ ಏನು ಕೇಳಿದ್ರಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ 1/x² ವ್ಯಾಲ್ಯೂನ ಕೇಳಿದರೆ, ಸೊ ಜಸ್ಟ್ ಆ ವ್ಯಾಲ್ಯೂನ ಪುಟ್ ಮಾಡಬೇಕಾಗುತ್ತೆ ನೋಡಿದೆ. ಸೊ 17 ಪ್ಲಸ್ 12√2 ಪ್ಲಸ್ ಏನಿದೆ 1/17 ಪ್ಲಸ್ 12√2 ಇದೆ. ಸೊ ಇದು ನಮಗೆ ಕೆಳಗಡೆ ರೂಟ್ ವ್ಯಾಲ್ಯೂ ಬಂದಿರೋದ್ರಿಂದ ಈ ಒಂದು ಪಾರ್ಟನ್ನು ನಾವೇನು ಮಾಡ್ತೀವಿ ರ್ಯಾಷನಲೈಸೇಷನ್ ಮೂಲಕ ಆನ್ಸರನ್ನು ಮಾಡಬೇಕಾಗುತ್ತೆ. ಅಂದರೆ ಏನು ಮಾಡ್ತೀವಿ ಇರ್ತಕ್ಕಂಥ ನಂಬರ್ಗೆ ಇಂಟು 17 ಪ್ಲಸ್ 12√2 ಡಿವೈಡೆಡ್ ಬೈ 17 ಪ್ಲಸ್ 12√2 ಮೈನಸ್ ಅಂದರೆ ಅಪೋಸಿಟ್ ಸೈನಿಂದ ಮಾಡ್ತೀವಿ. ಸಾರಿ, ಇಲ್ಲಿ ಏನು ಬರಬೇಕು ನಮಗೆ ಮೈನಸ್ ಅಂತ ಬರುತ್ತೆ. ಓಕೆ, ಜಸ್ಟ್ ಅ ಮಿನಿಟ್. ಎಷ್ಟು 17 ಮೈನಸ್ 12√2 ಡಿವೈಡೆಡ್ ಬೈ 17 ಮೈನಸ್ 12√2 ಆಗುತ್ತೆ. ಓಕೆ, ಸೊ ಇದನ್ನು ಆನ್ಸರ್ ಮಾಡಿದ್ರೆ ನೋಡಿ, ಫಸ್ಟ್ ಇಷ್ಟೇ ಪಾರ್ಟನ್ನು ನಾವು ಆನ್ಸರ್ ಮಾಡ್ತಾ ಹೋಗೋಣ. ಈಗ ಫಸ್ಟ್ ಪಾರ್ಟನ್ನು ಹಾಗೆ ಇಟ್ಕೊಳ್ಳೋಣ. ಪ್ಲಸ್ ಇದೆ ನೋಡಿ, ಎ ಪ್ಲಸ್ ಬಿ ಫಾರ್ಮ್ ಇಂಟು ಎ ಮೈನಸ್ ಬಿ ಫಾರ್ಮ್ ಇದೆ. ಅಂದರೆ ಯಾವ ರೀತಿ ಬರೀತೀವಿ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಅಂದರೆ ಎ ಸ್ಕ್ವೇರ್ ಅಂದರೆ ಏನಂತ ತೆಗೆದುಕೊಳ್ತೀವಿ 17 ಸ್ಕ್ವೇರ್ ಆಗುತ್ತೆ ಮೈನಸ್ 12√2 ಸ್ಕ್ವೇರ್. ಸೊ ನ್ಯೂಮರೇಟರಲ್ಲಿ 1 ಇಂಟು ದಿಸ್ ಪಾರ್ಟ್ ಈಕ್ವಲ್ ಟು ಅಗೇನ್ ದ ಸೇಮ್ ಥಿಂಗ್ ಎಷ್ಟಾಯಿತು 17 ಮೈನಸ್ 12√2 ಅಂತ ಉಳಿಯುತ್ತೆ ಸ್ನೇಹಿತರೆ. ಓಕೆ, ಸೊ ಇಲ್ಲಿ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಮಾಡಿದಾಗ ನಮಗೆ ದೊರೆಯುವಂಥ ಆನ್ಸರ್ ಏನಾಗುತ್ತೆ ನೋಡಿ. 17 ಸ್ಕ್ವೇರ್ ಈಸ್ ಎಷ್ಟಾಯಿತು 289 ಮೈನಸ್ 12 ಸ್ಕ್ವೇರ್ ಅಂದರೆ 144 ಆಯಿತು ಇಂಟು √2 ಸ್ಕ್ವೇರ್ ಅಂದರೆ ಎಷ್ಟಾಗುತ್ತೆ 2 ಆಗುತ್ತೆ. ಸೊ 144 ಇಂಟು 2 ದಿಸ್ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 288 ಆಗುತ್ತೆ. ಸೊ 288ಅಲ್ಲಿ 288 ಮೈನಸ್ ಮಾಡಿ 289ಅಲ್ಲಿ 288 ಮೈನಸ್ ಮಾಡಿದ್ರೆ ನಮಗೆ ಎಷ್ಟು ಸಿಗುವಂಥದ್ದು 1 ಸಿಗುತ್ತೆ ಸ್ನೇಹಿತರೆ. ಅಂದರೆ ನಾವು ಡಿನಾಮಿನೇಟರನ್ನು ಕಂಪ್ಲೀಟಾಗಿ ಏನಂತ ಬರಿಬೋದು ಇಲ್ಲಿ 1 ಅಂತ ಆನ್ಸರ್ ಆಗುತ್ತೆ. ಸೊ ನ್ಯೂಮರೇಟರ್ ಆ್ಯಸ್ ಇಟ್ ಈಸ್ ಸೇಮ್ 17 ಮೈನಸ್ 12√2 ನೋಡಿ. ಫಸ್ಟ್ ಪಾರ್ಟಲ್ಲಿ ಏನಿದೆ ನಿಮಗೆ 17 ಪ್ಲಸ್ 12√2 ಅಂತ ಇದೆ. ಸೊ ಎರಡನ್ನೂ ನಾವು ಪ್ಲಸ್ ಮಾಡಿದ್ರೆ ನಮಗೆ ಏನು ಸಿಗುತ್ತೆ ನೋಡಿ 12√2 ಮೈನಸ್ 12√2 ಎರಡು ಕ್ಯಾನ್ಸಲ್ ಆಗುತ್ತೆ. ಸೊ ಓನ್ಲಿ 17 ಪ್ಲಸ್ 17 ವಿಲ್ ಬಿ ಈಕ್ವಲ್ ಟು 34. ಸೊ ಆನ್ಸರ್ ಈಸ್ ನೋಡಿ ಎಷ್ಟನೇ ಆಪ್ಷನ್ ಇದೆ ನಮಗೆ ಇಲ್ಲಿ 4th ಆಪ್ಷನ್ 34 ಇಸ್ ದ ರೈಟ್ ಆನ್ಸರ್ ಸ್ನೇಹಿತರೆ. ಮುಂದಿನದಾಗಿ ಕ್ವಶನ್ ನಂಬರ್ ಎಷ್ಟು 109 109ನೇ ಕ್ವಶನನ್ನು ನಾವೀಗ ನೋಡ್ತಾ ಇದ್ದೀವಿ. The least number which when divided by 8, 12, 16, 24 and 36 leaves 3 as remainder. ನೋಡಿ ಈ ರೀತಿ ಒಂದು ಕ್ವಶನ್ ನಾನು LCM and HCF ಕಾನ್ಸೆಪ್ಟ್ ಕ್ಲಾಸಲ್ಲಿ ಕೊಟ್ಟಿದೆ, ಅದರಲ್ಲಿ ಕೂಡ ತಿಳಿಸಿದೆ. ಈ ರೀತಿ ಕೇಳಿದಾಗ ನಾವು ಲೀವ್ಸ್ ಸೇಮ್ ರಿಮೈಂಡರ್ ಅಂದಾಗ ತೆಗೆದುಕೊಳ್ಬೇಕು. ಕೊಟ್ಟಂಥ ನಂಬರ್ನ ಒಂದು LCM ಅಲ್ಲಿ ಆ ರಿಮೈಂಡರನ್ನು ಮೈನಸ್ ಮಾಡ್ಕೊಳ್ಬೇಕು. ಅಂದರೆ ಏನು ಹೇಳ್ತೀನಿ ನಾನು LCM ಅಲ್ಲಿ ಕೊಟ್ಟಂಥ ರಿಮೈಂಡರ್ ಎಷ್ಟಿದೆ 3ನ ಮೈನಸ್ ಮಾಡ್ಕೊಳ್ಬೇಕು. ಸೊ 5 ನಂಬರ್ಗಳೊಂದು LCM ನಮಗೆ ಏನಾಗುತ್ತೆ ಸ್ನೇಹಿತರೆ 144 ಆಗುತ್ತೆ. ಸೊ 144 ಮೈನಸ್ 3 ಅಂದರೆ ಎಷ್ಟಾಯಿತು 141. ಸೊ ಕರೆಕ್ಟ್ ಆನ್ಸರ್ ಈಸ್ ಫಸ್ಟ್ ಆಪ್ಷನ್ ಈಸ್ ದ ರೈಟ್ ಆಪ್ಷನ್. ಸಿಂಪಲ್ ಇದೆ, ಯಾಕಂದ್ರೆ ನಾನು ಆಲ್ರೆಡಿ ಕ್ಲಾಸಲ್ಲಿ ಕೊಟ್ಟಿದ್ದೆ. ಆದರೆ ನನ್ನ ಒಂದು ವರ್ಕ್ಔಟಿಂದ ಎಲ್ಲ ಚಾಪ್ಟರ್ನ ಒಂದು ಕ್ಲಾಸ್ಗಳನ್ನು ಕೂಡ ಕೊಡೋಕ್ಕಾಗಲಿಲ್ಲ. ಅದು ನನ್ನ ಚಾನಲ್ ಸಬ್ಸ್ಕ್ರೈಬರ್ ವ್ಯೂವರ್ಸ್ಗೆ ಒಂದು ಕ್ಷಮೆಯನ್ನು ಕೇಳ್ತೀನಿ. ಆದರೆ ಮುಂದಿನದಲ್ಲಿ GPST ಆಗಿರ್ಬೋದು PST ಆಗಿರ್ಬೋದು ಸೊ ಕಾಲ್ಫಾರ್ಮ್ ಆಗೋದಿದೆ, ಅಲ್ಲಿ ನಾನು ಕ್ಲಾಸ್ಗಳನ್ನ ಕೊಡೋದಕ್ಕೆ ನಿರ್ಧಾರ ಮಾಡಿದ್ದೀನಿ. ಕಂಟಿನ್ಯೂಸ್ ಆಗಿ ಕ್ಲಾಸ್ಗಳನ್ನ ವಾಚ್ ಮಾಡ್ತಾಯಿದ್ರಿ. ಮೇನ್ಲಿ ಅಂದರೆ 9th 10th ಸಿಲೆಬಸ್ನ ಪ್ರಿಫರ್ ಮಾಡಿ ಅಂತ ನಾನು ಒಂದು ಸಜೆಸ್ಟ್ ನಿಮಗೆ ಕೊಡ್ತೀನಿ. ಓಕೆ, ಎಸ್ ನೋಡಿ ಕ್ವಶನ್ ನಂಬರ್ 110 ಇದೆ. ದ ಲೆಂತ್ ಆ್ಯಂಡ್ ಬ್ರೆಡ್ತ್ ಆಫ್ ಎ ರೆಕ್ಟ್ಯಾಂಗುಲರ್ ಗಾರ್ಡನ್ ಆರ್ ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ಸ್ ಆಫ್ ಲೀನಿಯರ್ ಪೊಲಿನಾಮಿಯಲ್. ಹೌದಾ, ಯಾಕಂದರೆ 2 ಡೈಮೆನ್ಷನ್ ಫಿಗರ್ ಇದ್ದಾಗ ಲೆಂತ್ ಕೂಡ ಏನಾಗುತ್ತೆ ಲೀನಿಯರ್ ಪೊಲಿನಾಮಿಯಲ್ ಇರುತ್ತೆ, ಬ್ರೆಡ್ತ್ ಕೂಡ ಏನಾಗುತ್ತೆ ನಮಗೆ ಲೀನಿಯರ್ ಪೊಲಿನಾಮಿಯಲ್. ಈ ವೇರಿಯೇಬಲನ್ನು ತೆಗೆದುಕೊಂಡಾಗ ಲೀನಿಯರ್ ಪೊಲಿನಾಮಿಯಲ್ ಸಿಗುತ್ತೆ. ಲೀನಿಯರ್ ಪೊಲಿನಾಮಿಯಲ್ ಅಂದರೆ ದ ಪವರ್ ಆಫ್ ದ ವೇರಿಯೇಬಲ್ ಎಕ್ಸ್ ಅಥವಾ ವೈ ಆಗಿರ್ಬೋದು ಏನಿರುತ್ತೆ ನಮಗೆ 1 ಆಗಿರುತ್ತೆ. ಆದರೆ ಇದು ಕ್ವಶನ್ ಕೇಳಿರುವಂಥದ್ದು ಏನಿದೆ ಸೇಮ್ ಇರೋ ದೆನ್ ಇಟ್ಸ್ ಏರಿಯಾ ಅಂದಾಗ ಏನು ಮಾಡ್ತೀವಿ ನಾವು ಲೆಂತ್ ಮತ್ತು ಬ್ರೆಡ್ತನ್ನು ಮಲ್ಟಿಪ್ಲೈ ಮಾಡಿದಾಗ ನಮಗೆ ವೇರಿಯೇಬಲ್ ಏನಂತೆ ಮಲ್ಟಿಪಲ್ಗೆ ಬಂದಾಗ ಆನ್ಸರಲ್ಲಿ ಸ್ಕ್ವೇರ್ನಲ್ಲಿ ಬರುತ್ತೆ. ಹಾಗಾಗಿ ದಟ್ ಈಸ್ ಕ್ವಾಡ್ರಾಟಿಕ್ ಪೊಲಿನಾಮಿಯಲ್. ಓಕೆ, ಎಸ್ ಏರಿಯಾ ಅಂದಾಗ ಏನಾಗುತ್ತೆ ನಮಗೆ ಸ್ಕ್ವೇರ್ ಬಂದಾಗ ಡಿಗ್ರಿ 2 ಆಗುತ್ತೆ. ಸೊ ಡಿಗ್ರಿ 2 ಆದಾಗ ನಮಗೇನಾಗುತ್ತೆ ದಟ್ ಪೊಲಿನಾಮಿಯಲ್ ಈಸ್ ದ ಕ್ವಾಡ್ರಾಟಿಕ್ ಪೊಲಿನಾಮಿಯಲ್. ಎಸ್ ನೋಡಿ ಮುಂದಿನದಾಗಿ
side of a square is increased by 10% of it, then percentage increase in its area. ಓಕೆ ಒಂದು ನೋಡಿ ತಿಳ್ಕೊಳ್ಳಿ. ಸೈಡ್ ಲೆಂತ್ 10 ಇದೆ ಅಂದ್ಕೊಳ್ಳಿ, 10% ಇನ್ಕ್ರೀಸ್ ಆಗ್ತಾ ಇದೆ ಅಂದರೆ ಎಷ್ಟಿದೆಯೋ ಅದಕ್ಕಿಂತ 10% ಇನ್ಕ್ರೀಸ್ ಅಂದರೆ ಏನಾಯಿತು, 10% ಆಫ್ 10 ಅಂದರೆ ನಮಗೆ ಎಷ್ಟಾಗುತ್ತೆ ಸ್ನೇಹಿತರೆ, 1 ಆಗುತ್ತೆ. ಅಂದರೆ ಮೊದಲಿಗೆ 10 ಇತ್ತು, ನಂತರ ಎಷ್ಟಾಯಿತು, 10 ಪ್ಲಸ್ 1 11 ಆಯಿತು. ಯಾವಾಗ 10% ಇನ್ಕ್ರೀಸ್ ಆದಾಗ. ಓಕೆ, ಸೊ ಏರಿಯಾದಲ್ಲಿ ಇನ್ಕ್ರೀಸ್ ಆದಂಥ ಒಂದು ಪರ್ಸೆಂಟೇಜನ್ನು ಕೆಳಗಿದೆ. ಅಂದರೆ ಏರಿಯಾ ಆಫ್ ದ ಫಸ್ಟ್ ಸೈಡ್ ಏನು ಫಸ್ಟ್ ಸ್ಕ್ವೇರ್ ಎಷ್ಟಾಗುತ್ತೆ ನಮಗೆ, ಲೆಂತ್ ಸ್ಕ್ವೇರ್ ಅಂದರೆ 10 ಸ್ಕ್ವೇರ್ ಮಾಡಿದಾಗ ಇದು 100 ಆಗುತ್ತೆ. ಹೌದಾ, ಲೆಂತ್ ಇನ್ಕ್ರೀಸ್ ಆದ ನಂತರ ಸಿಗ್ತಕ್ಕಂಥ ಏರಿಯಾ ಏನಾಗುತ್ತೆ ನಮಗೆ, 11 ಸ್ಕ್ವೇರ್ ಮಾಡಿದಾಗ 121 ಆಗುತ್ತೆ. ಸೊ ಡಿಫ್ರೆನ್ಸ್ ಬಿಟ್ವೀನ್ ಏರಿಯಾ ಎಷ್ಟಾಗುತ್ತೆ ನಮಗೆ ಅಂದರೆ 100 ಇದ್ದದ್ದು ಎಷ್ಟಾಯಿತು, ಸಾರಿ 121 ಇದು ಎಷ್ಟಾಯಿತು ನಮಗೆ, 100 ಇದ್ದದ್ದು 121 ಆದರೆ ಎಷ್ಟು ಇನ್ಕ್ರೀಸ್ ಆಗ್ತಾ ಇದೆ ನಮಗೆ, 21 ಇನ್ಕ್ರೀಸ್ ಆಗ್ತಾ ಇದೆ. ಸೊ ಆನ್ಸರ್ ಈಸ್ 21% ಇನ್ಕ್ರೀಸ್. ಸ್ನೇಹಿತರೆ, ನಾನು ಕ್ಲಾಸಲ್ಲಿ ಕೂಡ ಕೊಡಬೇಕಾದ್ರೆ ತುಂಬ ಸಿಂಪಲ್ ಆಗಿ ಶಾರ್ಟ್ ಕಟ್ಟನ್ನು ತಿಳಿಸ್ಕೊಟ್ಟಿದ್ದೆ. ಹಾಗೆ ನಿಮಗೆ ನಾನು ಏನಂತೇಳಿ, ಮ್ಯಾಥ್ಸಲ್ಲಿ ನೀವೇನಾದರೂ 30 ಕ್ವಶನ್ಗಳನ್ನ ಒಂದು 10-15 ನಿಮಿಷದಲ್ಲಿ ನೀವು ಕಂಪ್ಲೀಟ್ ಮಾಡಿದ್ದಾದರೆ ಮಾತ್ರ ನೀವು ಸೈನ್ಸ್ ಕ್ವಶನ್ಗಳನ್ನ ಟಚ್ ಮಾಡಬಹುದು ಅಂತೇಳಿ. ಸೊ ಹಾಗೆ ಯಾರು ಕ್ಲಾಸನ್ನು ನೋಡಿ ಶಾರ್ಟ್ ಕಟ್ಟನ್ನು ಯೂಸ್ ಮಾಡಿರ್ತೀರ ಅವರು ಮ್ಯಾಕ್ಸಿಮಮ್ ಸೈನ್ಸ್ ಕ್ವಶನ್ಗಳನ್ನ ಆನ್ಸರ್ ಮಾಡಿರ್ತಾರೆ ಅಂತೇಳಿ ಐ ಹೋಪ್. ನೆಕ್ಸ್ಟ್ ನೋಡಿ, ದ ವ್ಯಾಲ್ಯೂ ಆಫ್ √300 + 200 √200 ಇದೆ. ಆಲ್ರೆಡಿ √3 ಮತ್ತು √2 ವ್ಯಾಲ್ಯೂ ಕೂಡ ಅವರಿಗೆ ಕೊಟ್ಟಿದ್ದಾರೆ ಸ್ನೇಹಿತರೆ. ನೋಡಿ ಎಷ್ಟು ಈಸಿ ಏನಂತೀವಿ ನೋಡಿ, √300 ಆ್ಯಂಡ್ √200 ಪ್ಲಸ್ ಮಾಡ್ತೀವಿ ಅಂದರೆ √300 ಯಾವ ರೀತಿ ಬರೀತೀವಿ ನಾವು, √3 × 100 ಪ್ಲಸ್ √200 ಯಾವ ರೀತಿ ಬರೀತೀವಿ, √2 × 100. ಸೊ √200 ಅನ್ನೋದು ಅಂದರೆ ಏನಾಯಿತು, 10√3 ಆಯಿತು. ಪ್ಲಸ್ ಇಲ್ಲಿ ಕೂಡ ಏನಾಯಿತು, √100 ಅಂದರೆ 10 ಆಯಿತು. ಸೊ 10√2, 10 ಅನ್ನೋದು ಕಾಮನ್ ಇದೆ ಸ್ನೇಹಿತರೆ, 10 ಅನ್ನು ಕಾಮನ್ ತೆಗೆದುಕೊಳ್ಳಿ. ಒಳಗಡೆ ಏನಾಯಿತು, √3 + √2. ಸೊ √3 ವ್ಯಾಲ್ಯೂನ ಆಲ್ರೆಡಿ ಕೊಟ್ಟಿದ್ದಾರೆ, ಎಷ್ಟಿದೆ ನಿಮಗೆ 1.73 ಇದೆ. ಅದರಲ್ಲಿ ಪ್ಲಸ್ ಏನು ಮಾಡ್ತೀವಿ, √2ನ ಹೋಗಿ 1.41 ಮಾಡ್ತೀವಿ. ಸೊ ಎಷ್ಟಾಯ್ತು ನೋಡಿ, 3 + 1 4, 7 + 4 11 ಆ್ಯಂಡ್ ದಿಸ್ ಈಸ್ 3.14 ಆಯಿತು. ಇಂಟು ಏನಿದೆ ನಮಗೆ ಇಲ್ಲಿ 10 ಇದೆ. ಸೊ ಇಂಟು 10 ಮಾಡಿದ್ರೆ ನಮ್ಗೆ ಏನಾಗುತ್ತೆ, 31.4 ಆನ್ಸರ್ ಸಿಗುವಂಥದ್ದು ಅಲ್ವಾ. ಎಸ್, ಅಂದರೆ ಸೆಕೆಂಡ್ ಆಪ್ಷನ್ ಇಸ್ ದ ರೈಟ್ ಆಪ್ಷನ್ ಫಾರ್ ದಿಸ್ ಕ್ವಶನ್. ಎಸ್, ಕರೆಕ್ಟ್ ಅಲ್ವಾ. 31.4. ನೆಕ್ಸ್ಟ್ ನೋಡಿ, ಮುಂದಿನದಾಗಿ ಕ್ವಶನ್ ನಂಬರ್ 113. Number of boys and girls in a class are in the ratio 7:5. The number of boys is 8 more than the number of girls. Okay, number of boys will be equal to 7x ಅಂತ ತಿಳ್ಕೊತೀವಿ. ನಂಬರ್ ಆಫ್ ಗರ್ಲ್ಸ್ ವಿಲ್ ಬಿ ಈಕ್ವಲ್ ಟು ಎಷ್ಟಿದೆ ನಮಗೆ, ರೇಷಿಯೋಲ್ಲಿ ಇರುವಂಥದ್ದು ನಂಬರ್ನಲ್ಲಿ ಎಷ್ಟಿದೆ, 5x ಇದೆ. ಬಟ್ ಕಂಡೀಷನ್ ಏನು ಕೊಟ್ಟಿದ್ದಾರೆ, ದ ನಂಬರ್ ಆಫ್ ಬಾಯ್ಸ್ ಈಸ್ 8 ಮೋರ್ ದ್ಯಾನ್ ದ ನಂಬರ್ ಆಫ್ ಗರ್ಲ್ಸ್. ಅಂದರೆ ಸೊ 7x ಈಕ್ವಲ್ ಟು ನಮಗೆ ಏನಾಯಿತು, ಗರ್ಲ್ಸ್ ಎಷ್ಟಿದ್ದಾರೆ ನಮಗೆ ಇಲ್ಲಿ 5x ಅಂದರೆ ಅವ್ರಿಗಿಂತ 8 ಜನ ಜಾಸ್ತಿ ಇದ್ದಾರೆ. ಮೀನ್ಸ್ 7x ಈಕ್ವಲ್ ಟು ಏನು ಬರೀತೀವಿ, 5x + 8 ಅಂತ ಆಯಿತು. ಟೋಟಲ್ ಕ್ಲಾಸ್ ಸ್ಟ್ರೆಂತನ್ನು ಕೇಳಲಾಗಿದೆ. ಸೊ ಇಲ್ಲಿ ಎಕ್ಸ್ನ ವ್ಯಾಲ್ಯೂವನ್ನು ನಾವು ಏನು ಮಾಡಬೇಕು, ಈಗ ಫೈಂಡ್ ಔಟ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, 7x - 5x ಈಕ್ವಲ್ ಟು ಎಷ್ಟು ಉಳಿಯುತ್ತೆ, 8 ಆಯಿತು. ಅಂದರೆ 2x ಈಕ್ವಲ್ ಟು 8 ಆದರೆ x ಈಕ್ವಲ್ ಟು ನಮಗೆ ಎಷ್ಟಾಯ್ತು, 2 1 + 2 4 + 8 ಅಂದರೆ x ಈಕ್ವಲ್ ಟು 4 ಆಯಿತು ಸ್ನೇಹಿತರೆ. ಹೌದಾ, ಅಂದರೆ ನಂಬರ್ ಆಫ್ ಬಾಯ್ಸ್ ಈಕ್ವಲ್ ಟು ಎಷ್ಟಾಯಿತು, 7 × 4 = 28 ಆಗುತ್ತೆ. ಸೊ ನಂಬರ್ ಆಫ್ ಗರ್ಲ್ಸ್ ಎಷ್ಟಾಯಿತು, 5 × 4 = 20 ಆಯಿತು. ಸೊ ಟೋಟಲ್ ನಂಬರ್ ಅಂದರೆ ಬಾಯ್ಸ್ ಪ್ಲಸ್ ಗರ್ಲ್ಸ್ ಎಲ್ಲರೂ ಕೂಡ ಎಷ್ಟಾಯಿತು, 28 + 40 20 48. ಸೊ ಏನಾಯ್ತು ಇಲ್ಲಿ, ಥರ್ಡ್ ಆಪ್ಷನ್ ಇಸ್ ದ ರೈಟ್ ಆಪ್ಷನ್. ಓಕೆ, ನೆಕ್ಸ್ಟ್ ನೋಡಿ, ಕ್ವಶನ್ ನಂಬರ್ ಎಷ್ಟಿದೆ, 114. ದ ಏಜ್ ಆಫ್ ಎ ಮ್ಯಾನ್ ಈಸ್ 38 years more than the age of his son. ಅಂದರೆ ಸಣ್ಣ ಏಜನ್ನು ಎಕ್ಸ್ ಅಂತ ತೆಗೆದುಕೊಳ್ಳೋಣ. ಫಾದರ್ನ ಏಜ್ ಎಷ್ಟಿದೆ, x + 38 ಇದೆ. ಅಂದರೆ 38 ವರ್ಷ ಅವನಿಗಿಂತ ಜಾಸ್ತಿ ಇದ್ದಾನೆ. ದ ಸಮ್ ಆಫ್ ದೇರ್ ಏಜಸ್ ಈಸ್ 38. ಅಂದರೆ ಇಬ್ಬರ ಒಂದು ಏಜ್ಗಳನ್ನ ಸಮ ಮಾಡಿದಾಗ ನಮಗೆ ಸಿಗ್ತಕ್ಕಂಥ ಆನ್ಸರ್ ಎಷ್ಟಿದೆ ಇಲ್ಲಿ, 82 years ಇದೆ. ಸೊ ದನ್ ದ ಏಜ್ ಆಫ್ ದ ಫಾದರ್. ಓಕೆ ನೋಡಿ, x + x ಈಕ್ವಲ್ ಟು ಎಷ್ಟಾಯಿತು, 2x ಆಯಿತು. ಅಂದರೆ 2x + 38 ಈಕ್ವಲ್ ಟು 82. ಸೊ 2x ಈಕ್ವಲ್ ಟು 82 - 38 ಎಷ್ಟಾಗುತ್ತೆ ನೋಡಿ, 4 4 44 ಹೋಯಿತು. ಅಂದರೆ 2x ಈಕ್ವಲ್ ಟು 44 ಆದರೆ x ಈಕ್ವಲ್ ಟು ನಮಗೆ ಎಷ್ಟಾಗುತ್ತೆ, 2 2 = 4 2 2 = 4 ಅಂದರೆ ಎಷ್ಟಾಯಿತು ಸ್ನೇಹಿತರೆ, x ಈಕ್ವಲ್ ಟು 22.
ಸೊ ಫಾದರ್ನ ಏನು ಕೇಳಿದ್ರಲ್ಲಿ ಏಜನ್ನು ಕೇಳಲಾಗಿದೆ. ಹೌದಾ, ಎಕ್ಸ್ ಈಕ್ವಲ್ ಟು 22 ಆದರೆ ಫಾದರ್ನ ಏಜ್ ಎಷ್ಟಾಗುತ್ತೆ ನೋಡ್ಕೋಬೇಕು. ಹೌದಾ, ಸೊ 38 ಪ್ಲಸ್ 22 ಅಂದರೆ ಎಷ್ಟಿದೆ, 8 2 10 3 3 6. ಸೊ ಫಾದರ್ ಏಜ್ ಇಸ್ ಈಕ್ವಲ್ಸ್ ಟು 60 ಇಯರ್ಸ್. ಮುಂದಿನ ಕ್ವಶನ್ ಏನಿದೆ, ಇನ್ ಎ ಮಿಕ್ಸರ್ ಆಫ್ ಸಬ್ಸ್ಟೆನ್ಸಸ್ ಎ ಬಿ ಸಿ ಆರ್ ಇನ್ ದ ರೇಷಿಯೋ 8:5 ಎಷ್ಟಿದೆ ಇಲ್ಲಿ 7 ಅಂತ ಕೊಟ್ಟಿದ್ದಾರೆ. ದೆನ್ ಪರ್ಸೆಂಟೇಜ್ ಆಫ್ ಸಿ. ಹೌದಾ, ಸೊ 3 ವಸ್ತುಗಳ ಒಂದು ಏನು ರೇಷಿಯೋನ ಕೊಟ್ಟಿದ್ದಾರೆ. ಬಟ್ ಸಿ ನ ಒಂದು ಪರ್ಸೆಂಟೇಜ್ನ ಕೇಳಲಾಗಿದೆ. ಅಂದರೆ ಫಸ್ಟ್ ಯು ಹ್ಯಾವ್ ಟು ಫೈಂಡ್ ದ ಸಮ್ ಆಫ್ ಟೋಟಲ್ ಪಾರ್ಟ್ಸ್. ಎಷ್ಟೈತೆ ನೋಡಿ, 8 5 13 13 7 20. ಅಂದರೆ ಸೊ ಸಮ್ ಆಫ್ ಟೋಟಲ್ ಪಾರ್ಟ್ಸ್ ಇಕ್ವಲ್ ಟು ಎಷ್ಟಿತ್ತು 728. ಬಟ್ ನಮಗೆ ಸಿ ಅನ್ನು ಪರ್ಸೆಂಟೇಜ್ನಲ್ಲಿ ಕೇಳಿದ್ದಾರೆ. ಅಂದರೆ ಸಿ ವ್ಯಾಲ್ಯೂ ಎಷ್ಟಿದೆ 7 ಇದೆ. ಸೊ 7 ಡಿವೈಡೆಡ್ ಬೈ ಟೋಟಲ್ ಎಷ್ಟಿದೆ 20 ಇಂಟು ಪರ್ಸೆಂಟೇಜ್ ಅಂದರೆ ಡೆಡ್ ಮಾಡ್ತೀವಿ. ಸೊ 21 ಜಾ 25 ಜಾ, ಸೊ 7 5 ಜಾ 35. 35 is the right answer for this question. ಸೊ ರೇಷಿಯೋನ ಒಟ್ಟು ಮೌಲ್ಯ ತೆಗೆದುಕೊಳ್ಬೇಕು. ಕೇಳಿದಂಥ ಪಾರ್ಟ್ ಯಾವುದಿದೆಯೋ ಅದರ ಒಂದು ಪರ್ಸೆಂಟೇಜನ್ನು ಫೈಂಡ್ ಔಟ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ನೋಡಿ ಕ್ವಶನ್ ನಂಬರ್ ನೆಕ್ಸ್ಟ್ ಯಾವುದು 116. ಇದು ನೋಡಿ ಸೈಕಾಲಜಿಯಿಂದ ಜೀನ್ ಪಿಯಾಜೆ ಅವರ ಥಿಯರಿ ಮೂಲಕ ಕೇಳ್ತಕ್ಕಂಥ ಒಂದು ಕ್ವಶನ್ ಇದು. ನೋಡಿ, ಅಸಿಮ್ಯುಲೇಷನ್. ಅಸಿಮ್ಯುಲೇಷನ್ ಅಂದರೆ ನಮಗೆ ಫಿಟ್ಟಿಂಗ್ ನ್ಯೂ ಇನ್ಫಾರ್ಮೇಷನ್. ಅಂದರೆ ಯಾವುದೇ ಒಂದು ಹೊಸ ಒಂದು ಇನ್ಫಾರ್ಮೇಷನ್ ಸಿಕ್ಕಾಗ ಅದನ್ನು ಏನು ಮಾಡ್ತೀವಿ, ಆಲ್ರೆಡಿ ನಮ್ಮ ಹತ್ರ ಇರ್ತಕ್ಕಂಥ ಒಂದು ಇನ್ಫಾರ್ಮೇಷನಲ್ಲಿ ಫಿಟ್ ಆದರೆ ಅದನ್ನು ನಾವೇನು ಮಾಡ್ತೀವಿ, ಹೋಲಿಕೆ ಮಾಡಿದಾಗ ಅಸಿಮ್ಯುಲೇಷನ್ ಅಂತೀವಿ. ಬಟ್ ಅಕೊಮಡೇಷನ್ ಅಂದ್ರೆ ಏನು, ಇರ್ತಕ್ಕಂಥ ಆಲ್ರೆಡಿ ನಮ್ಮ ಹತ್ರ ಇನ್ಫಾರ್ಮೇಷನ್ ಇರುತ್ತೋ ಹೊಸದಾಗಿ ಬಂದಂಥ ಇನ್ಫಾರ್ಮೇಷನ್ಗೆ ಮ್ಯಾಚ್ ಆಗದೆ ಇದ್ದಾಗ ಏನು ಮಾಡ್ತೀವಿ, ನಾವು ಸ್ವಲ್ಪ ಅದನ್ನು ಮಾಡಿಫೈ ಮಾಡ್ಕೊಳ್ತೀವಿ. ಹೌದಾ, ಏನು ಮಾಡ್ತೀವಿ, ಹೊಸದಾದಂಥ ವಿಷಯವನ್ನು ಏನು ಮಾಡ್ತೀವಿ, ಮಾಡಿಫೈನ ಮಾಡ್ಕೊಳ್ತೀವಿ. ಅಂದರೆ ಒಬ್ಬ ಹುಡುಗ ಏನು ಮಾಡ್ತಾನೆ, ಒಂದು ಏನೋ 4 ಕಾಲು ಇರ್ತಕ್ಕಂಥ ಒಂದು ನಾಯಿಯನ್ನು ನೋಡಿರ್ತಾನೆ. ಸೊ ಆತ ಇನ್ನೊಂದು ಸಮಯದಲ್ಲಿ ಒಂದು ಕುದುರೆಯನ್ನು ನೋಡಿದಾಗ ಅದನ್ನು ಕೂಡ ಆತ ಏನು ಹೇಳ್ತಾನೆ ಇಲ್ಲಿ, ಅದನ್ನು ಕೂಡ ಡಾಗ್ ಅಂತಾನೆ ಕರಿತಾನೆ. ಹೌದಾ, ಅದನ್ನು ನಾವು ಹೇಳ್ತೀವಿ ಫಿಟ್ಟಿಂಗ್ ನ್ಯೂ ಇನ್ಫಾರ್ಮೇಷನ್ ಅಸಿಮ್ಯುಲೇಷನ್ ಅಂತ ಕರಿತೀವಿ. ಹೌದಾ, ಬಟ್ ಇದೇನು ಮಾಡ್ತಾರೆ, ಯಾರು ಅವನ ಜೊತೆ ಇರ್ತಕ್ಕಂಥ ಫಾದರ್ ಆಗಿರೋದು ಮದರ್ ಆಗಿರೋದು ಏನು ಹೇಳ್ತಾರೆ, ಮಗುವುದು ಡಾಗ್ ಅಲ್ಲ, ದಟ್ ಈಸ್ ಹಾರ್ಸ್ ಅಂತ ಹೇಳ್ತಾರೆ. ಸೊ ಅವಾಗ ಆ ಮಗು ಏನು ಮಾಡುತ್ತೆ, ಸೊ ಈ ರೀತಿ ಇದ್ದರೆ ಈ ಒಂದು ಪ್ರಾಣಿ ನಾವು ಹಾರ್ಸ್ ಅಂತ ಕರಿಬೇಕು. ಕೇವಲ 4 ಲೆಗ್ಗನ್ನು ಮಾತ್ರ ನೋಡಬಾರ್ದು, ಸೈಜನ್ನು ಕೂಡ ನಾವು ಇಲ್ಲಿ ನೋಡ್ಕೊಳ್ಬೇಕಾಗತ್ತೆ ಅಂತ ಈ ರೀತಿ ವಿಚಾರ ಮಾಡಿದಾಗ ಏನುತ್ತೆ, ತನ್ನ ಆಲ್ರೆಡಿ ಇರ್ತಕ್ಕಂಥ ಒಂದು ಇನ್ಫಾರ್ಮೇಷನ್ ಆತ ಏನು ಮಾಡ್ತಾನೆ, ಮಾಡಿಫೈ ಮಾಡ್ಕೊಳ್ತಾನೆ. ಅದನ್ನು ನಾವು ಹೇಳ್ತೀವಿ ಅಕೊಮಡೇಷನ್ ಅಂತ ಕರಿತೀವಿ. ಸೊ ಇದು ಆಪ್ಷನ್ ನಮಗೇನಿದೆ, ಸೆಕೆಂಡ್ ಆಪ್ಷನ್ ಇಸ್ ದ ರೈಟ್ ಆಪ್ಷನ್. ಆಯ್ತಾ, ಏನು ಮಾಡಿಫೈಯಿಂಗ್ ಎಕ್ಸಿಸ್ಟಿಂಗ್ ಸ್ಕೀಮಾ, ಇದನ್ನು ನಾವು ಹೇಳ್ತೀವಿ ಅಕೊಮಡೇಷನ್ ಅಂತ ಕರಿತೀವಿ ಸ್ನೇಹಿತರೆ. ಸೊ ಇದು ಜೀನ್ ಪಿಯಾಜೆ ಅವರ ಒಂದು ಥಿಯರಿ ಆಗಿದೆ. 117 ಕ್ವಶನ್ ನೋಡಿ, ಬ್ಲೂ ಪ್ರಿಂಟ್. ಬ್ಲೂ ಪ್ರಿಂಟ್ ಅಂತ ನಾವೇನು ಮಾಡ್ತೀವಿ, ಅಚೀವ್ಮೆಂಟ್ ಟೆಸ್ಟನ್ನು ತೆಗೆದುಕೊಳ್ಬೇಕಾದ್ರೆ ನಮಗೆ ಬ್ಲೂ ಪ್ರಿಂಟ್ ಮೊದಲೇ ಬೇಕು. ಅಂದರೆ ಯಾವ ಒಂದು ಲೆಸನ್ನಿಂದ, ಸೊ ಯಾವ ಒಂದು ರೂಬ್ರಿಕ್ಸ್ನ ಇಟ್ಕೊಂಡು ನಾವಿಲ್ಲಿ ಕ್ವಶನ್ ತೆಗಿತೀವಿ ಅಂತ. ಅಂದರೆ ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು, ಅಂದರೆ ಗ್ರಹಿಕೆ, ತಿಳುವಳಿಕೆ, ಅನ್ವಯ ಈ ರೀತಿ ಅಂತ ಹೇಳ್ತೀವಿ. ಅಚೀವ್ಮೆಂಟ್ ಟೆಸ್ಟನ್ನು ತೆಗೆದುಕೊಳ್ಬೇಕು ನಮ್ಗೆ ಏನು ಬೇಕು, ಬ್ಲೂ ಪ್ರಿಂಟ್ನ ಅವಶ್ಯಕತೆ ಇರುತ್ತೆ. ಹಾಗೆ ಪರ್ಫಾರ್ಮೆನ್ಸ್ನ ಫೈಂಡ್ ಔಟ್ ಮಾಡ್ಬೇಕಾದ್ರೆ ನಾವೇನು ಮಾಡ್ತೀವಿ, ಯಾವುದನ್ನು ಕನ್ಸಿಡರ್ ಮಾಡ್ತೀವಿ ಇಲ್ಲಿ, ಸೊ ವೈವಾ. ಸೊ ವೈವಾದಿಂದ ನಾವೇನು ಮಾಡ್ತೀವಿ, ಪರ್ಫಾರ್ಮೆನ್ಸ್ನ ಚೆಕ್ ಮಾಡ್ತೀವಿ ಸ್ನೇಹಿತರೆ. ಹೌದಾ, ಸೊ ಫೋರ್ತ್ ಆಪ್ಷನ್ ಇಸ್ ದ ರೈಟ್ ಆಪ್ಷನ್ ಫಾರ್ ದಿಸ್ ಕ್ವಶನ್. ಮುಂದಿನದಾಗಿ ಕ್ವಶನ್ ನಂಬರ್ 118. ಏಮ್ ಆಫ್ ಟೀಚಿಂಗ್ ಮ್ಯಾಥಮೆಟಿಕ್ಸ್ ಅಂತ ಏನು ಕೊಟ್ಟಿದ್ದಾರೆ, ಬ್ರಾಡ್ ಆ್ಯಂಡ್ ಕಾಂಪ್ರಿಹೆನ್ಸಿವ್. ಕಾಂಪ್ರಿಹೆನ್ಸಿವ್ ಅಂದರೆ ಏನು, ವಿಶಾಲವಾಗಿರ್ಬೋದು. ಅಂದರೆ ಅದನ್ನು ಕನ್ನಡದಲ್ಲಿ ಏನಂತ ನೋಡಿ, ಓಕೆ, ಕಾಂಪ್ರಿಹೆನ್ಸಿವ್ ಸಮಗ್ರವಾಗಿ ಅಂತ ಕೂಡ ಹೇಳ್ಬೋದು ಇಲ್ಲಿ. ಓಕೆ, ಏಮ್ ಆಫ್ ಟೀಚಿಂಗ್ ಮ್ಯಾಥಮೆಟಿಕ್ಸ್ ಅಂದರೆ ಬ್ರಾಡ್ ಆಗಿ ಮತ್ತು ಕಾಂಪ್ರಿಹೆನ್ಸಿವ್ ಆಗಿರುತ್ತೆ. ಅದೇ ರೀತಿ ಅಬ್ಜೆಕ್ಟಿವ್ ಆಫ್ ಟೀಚಿಂಗ್ ಮ್ಯಾಥಮೆಟಿಕ್ಸ್. ಅಬ್ಜೆಕ್ಟಿವ್ ಆಫ್ ಟೀಚಿಂಗ್ ಮ್ಯಾಥಮೆಟಿಕ್ಸ್ ಅಂದರೆ ನೋಡಿ, ಕಾಂಪ್ಲೆಕ್ಸ್ ಆ್ಯಂಡ್ ಅಬ್ಸ್ಟ್ರಾಕ್ಟ್ ಅಲ್ಲ, ಕಾಂಪ್ಲೆಕ್ಸ್ ಆ್ಯಂಡ್ ಅಬ್ಸ್ಟ್ರಾಕ್ಟ್ ಅಲ್ಲ, ಸ್ಟ್ರೇಟ್ ಆ್ಯಂಡ್ ಸ್ಪೆಸಿಫಿಕ್ ಅಲ್ಲ, ಅದೇ ರೀತಿ ಜನರಲ್ ಆ್ಯಂಡ್ ವ್ಯಾಗ್ಯೂ ಅಲ್ಲ. ಅಲ್ಲಿಗೆ ಏನಾಗುತ್ತೆ, ಐಡಿಯಲ್ ಆ್ಯಂಡ್ ಲಾಂಗ್ ಟರ್ಮ್. ಅಂದರೆ ಅದೊಂದು ಆದರ್ಶಪೂರ್ವ ಅಂತ ಕನ್ನಡದಲ್ಲಿ ಐಡಿಯಲ್ ಅಂತ ಕೊಟ್ಟರೆ ಅದರಲ್ಲಿ ಮೀನಿಂಗ್ ಬೇರೆ ತೆಗೆದುಕೊಡುತ್ತೆ. ಸೊ ಅಬ್ಜೆಕ್ಟಿವ್ ಆಫ್ ಟೀಚಿಂಗ್ ಮ್ಯಾಥಮೆಟಿಕ್ಸ್ ಐಡಿಯಲ್ ಅಂದರೆ ಲಾಂಗ್ ಟರ್ಮ್. ಓಕೆ, ಅಂದರೆ ಅದು ಯಾವಾಗಲೂ ಸತ್ಯತೆಯನ್ನು ಒಳಗೊಂಡಿರುತ್ತೆ, ತಾರ್ಕಿಕವಾಗಿರುತ್ತೆ ಮತ್ತು ನೈಜಾಂಶವನ್ನು ಹೊಂದಿರತಕ್ಕಂಥದ್ದು ಮ್ಯಾಥಮೆಟಿಕ್ಸ್. ಹೌದಾ, ನೋಡಿ ಕ್ವಶನ್ ನಂಬರ್ 119. A student observes that 1 plus 3 equal to 4, 1 plus 3 plus 5 equal to 9, 1 plus 3 plus 5 plus 7 equal to 16. Then concludes that the sum of n odd natural numbers is n square ಅಂತ ಅಂದ್ಕೊಳ್ತಾನೆ. ಅಂದರೆ ಎಕ್ಸಾಂಪಲ್ ಥ್ರೂ ಆತ ಏನು ಮಾಡ್ತಾ ಇದ್ದಾನೆ, ಸೊ ರೂಲನ್ನು
ಫೈಂಡ್ ಔಟ್ ಮಾಡ್ತಾ ಇದ್ದೀನಿ, ರೂಲನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ಅಂದರೆ ಏನಾಯಿತು, ಇದು ಯಾವ ಪ್ರೊಸೆಸ್ ಇರ್ತೀವಿ ನಾವು, ಇಂಡಕ್ಟಿವ್ ರೀಸನಿಂಗ್ ಅಂತ ಕರಿತೀವಿ. ಅಂದರೆ ಇಂಡಕ್ಟಿವ್ ಅಂದ್ರೇನು, ಸೊ ಎಕ್ಸಾಂಪಲ್ನಿಂದ ಸ್ಪೆಸಿಫಿಕ್ ಕಡೆಗೆ ನಾವೇನು ಹೋಗ್ತೀವಿ, ರೂಲ್ನ ಕಡೆಗೆ ಅಂದರೆ ಜನರಲ್ ಕಡೆಗೆ, ಅದನ್ನು ನಾವೇನು ಹೇಳ್ತೀವಿ, ಇಂಡಕ್ಟಿವ್ ಲರ್ನಿಂಗ್ ಅಂತೀವಿ ಅಥವಾ ಇಂಡಕ್ಟಿವ್ ಮೆಥಡ್ ಅಂತೀವಿ. ಸೊ ಇಲ್ಲಿ ಡಿಡಕ್ಟಿವ್ ರೀಸನಿಂಗ್ ಕೊಟ್ಟಿದ್ದಾರೆ, ಸೊ ದಿಸ್ ಆಪ್ಷನ್ ಇಸ್ ದ ರಾಂಗ್ ಆಪ್ಷನ್. ಅದೇ ರೀತಿ ಫಾರ್ಮಿಂಗ್ ಎ ಕಂಜೆಕ್ಚರ್, ಸೊ ದಿಸ್ ಆಲ್ಸೋ ನಾಟ್ ರಿಲೇಟೆಡ್. ಕ್ರಿಯೇಟಿಂಗ್ ಎ ಫೆಲಸಿ, ದಿಸ್ ಆಲ್ಸೋ ನಾಟ್ ಕರೆಕ್ಟ್. ಸೊ ರೈಟ್ ಆಪ್ಷನ್ ಈಸ್ ವಿಜುವಲೈಸೇಷನ್. ಅಂದರೆ ಆತ ಏನು ಮಾಡ್ತಿದ್ದಾನೆ, ಎಕ್ಸಾಂಪಲ್ಗಳನ್ನ ನೋಡೋದ್ರ ಮೂಲಕ, ವಿಜುವಲೈಸ್ ಅಂದರೆ ಅಬ್ಸರ್ವೇಷನ್ ಮಾಡೋದ್ರ ಮೂಲಕ ಏನು ಮಾಡ್ತಿದ್ದಾನೆ, ಒಂದು ರೂಲನ್ನು ಫಾರ್ಮ್ ಮಾಡ್ತಾ ಇದ್ದೇನೆ. ಸೊ ಅದನ್ನು ಏನು ಹೇಳ್ತೀವಿ, ವಿಜುವಲೈಸೇಷನ್ ಅಂತ ಹೇಳ್ತೀವಿ ಸ್ನೇಹಿತರೆ. ಓಕೆ, ಎಸ್. ನೆಕ್ಸ್ಟ್ ನೋಡಿ ಕ್ವಶನ್ ನಂಬರ್ 120 ಅಂದರೆ ಮ್ಯಾಥಮೆಟಿಕ್ಸ್ ಪಾರ್ಟ್ನ ಕೊನೆಯ ಕ್ವಶನ್ ಇದು. ಫಾರ್ ಎ ಚೈಲ್ಡ್ ವಿತ್ ಎ ವಿಜುವಲ್ ಇಂಪೇರ್ಮೆಂಟ್, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಅಡಾಪ್ಟೇಷನ್ ಫಾರ್ ಅಸೆಸಿಂಗ್ ದ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಜೊಮೆಟ್ರಿಕ್ ಶೇಪ್ಸ್. ಅಂದರೆ ವಿಜುವಲ್ ಇಂಪೇರ್ಮೆಂಟ್ ಅಂದರೆ ಕಣ್ಣಿನ ಒಂದು ಸಮಸ್ಯೆ ಇರ್ತಕ್ಕಂಥ ಒಂದು ಮಗುವಿಗೆ ಯಾವುದು ಅಪ್ರೋಪ್ರಿಯೇಟ್ ಆಗಿದೆ ಜೊಮೆಟ್ರಿ ಶೇಪ್ಸ್ಗೆ ಸಂಬಂಧಪಟ್ಟಂತೆ ಅಂತ ಕ್ವಶನ್ ಕೇಳಿದೆ. ನೋಡಿ, ಒಂದೇನಿದೆ, ಎ ಟೈಮ್ಡ್ ರಿಟರ್ನ್ ಟೆಸ್ಟ್ ವಿತ್ ಮಲ್ಟಿಪಲ್ ಚಾಯ್ಸ್ ಐಟಮ್ಸ್. ಓಕೆ, ನೆಕ್ಸ್ಟ್ ನೋಡಿ, an oral expression where the child describes and identifies shape tactilely. Okay, third question ನೋಡಿ, a group project where they only need to contribute ideas. A group project where they only need to contribute ideas. Fourth ನೋಡಿ ಏನಿದೆ, a worksheet requiring detailed drawings. ನೋಡಿ, ವಿಜುವಲ್ ಇಂಪೇರ್ಮೆಂಟ್ ಅಂದರೆ ಅವನಿಗೆ ಕಣ್ಣಿನಿಂದ ನೋಡ್ತಕ್ಕಂಥ ಯಾವುದೇ ರೀತಿ ಶಕ್ತಿಯಲ್ಲಿ ಇರೋದಿಲ್ಲ. ಅಂದರೆ ಅದನ್ನು ಹೊರತುಪಡಿಸಿ ನೀವು ಆತನಲ್ಲಿ ಏನನ್ನು ಫೈಂಡ್ ಔಟ್ ಮಾಡ್ಬೋದು, ಆತನಿಂದ ಸಾಧ್ಯ ಅದನ್ನು ಇಲ್ಲಿ ಆಪ್ಷನ್ ಆಗಿ ತೆಗೆದುಕೊಳ್ಬೇಕಾಗುತ್ತೆ. ಯಾವುದು, ಜೊಮೆಟ್ರಿಕಲ್ ಶೇಪ್ಗೆ ಸಂಬಂಧಪಟ್ಟಾಗ. ನೋಡಿ, ಎ ಟೈಮ್ಡ್ ರಿಟರ್ನ್ ಟೆಸ್ಟ್ ವಿತ್ ಮಲ್ಟಿಪಲ್ ಚಾಯ್ಸ್ ಐಟಮ್ಸ್. ಸೊ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಕೊಟ್ಟಾಗ ಆತ ಯಾವ ಕ್ವಶನ್ ಅಂತ ಏನೋ ಅವನಿಗೆ ಗೊತ್ತಾಗೋದಿಲ್ಲ. ಸೊ ಇದು ಆತನಿಗೆ ಸರಿಯಾದಂಥ ಮೆಥಡ್ ಅಲ್ಲ. ನೆಕ್ಸ್ಟ್ ನೋಡಿ, ಆ್ಯನ್ ಓರಲ್ ಎಕ್ಸ್ಪ್ರೆಷನ್ ವೇರ್ ದ ಚೈಲ್ಡ್ ಡಿಸ್ಕ್ರೈಬ್ಸ್ ಆ್ಯಂಡ್ ಐಡೆಂಟಿಫೈಸ್ ಶೇಪ್ ಟೆಕ್ಟೈಲಿ. ಇದನ್ನು ನೋಡೋಣ. ಓಕೆ, ನೆಕ್ಸ್ಟ್ ನೋಡಿ, ಎ ಗ್ರೂಪ್ ಪ್ರಾಜೆಕ್ಟ್ ವೇರ್ ದೇ ಓನ್ಲಿ ನೀಡ್ ಟು ಕಂಟ್ರಿಬ್ಯೂಟ್ ಐಡಿಯಾಸ್. ಇದು ಕೂಡ ಆಗ್ಬೋದು ಇಲ್ಲಿ. ಸೆಕೆಂಡ್ ಮತ್ತು ಥರ್ಡ್ ಇಲ್ಲಿ ಸ್ವಲ್ಪ ಚಾಲೆಂಜಿಂಗ್ ಇದೆ. ನೋಡಿ, ನೆಕ್ಸ್ಟ್ ಏನಿದೆ, ಎ ವರ್ಕ್ಶೀಟ್ ರಿಕ್ವೈರಿಂಗ್ ಡೀಟೇಲ್ಡ್ ಡ್ರಾಯಿಂಗ್ಸ್. ಇದು ಕೂಡ ಅದನಿಗೆ ಸರಿಯಾಗಿ ಹೊಂದೋದಿಲ್ಲ. ಓಕೆ, ಅಂದರೆ ಆ್ಯಂಡ್ ಓರಲ್ ಎಕ್ಸ್ಪ್ರೆಷನ್ ಸೆಕೆಂಡ್ ಮತ್ತು ಥರ್ಡ್ ಆಪ್ಷನಲ್ಲಿ ಯಾವುದಾದ್ರು ಒಂದಾಗುತ್ತೆ. ನೋಡಿ ಏನಿದೆ, ಯಾವುದು ವಿಚ್ ಒನ್ ಇಸ್ ದ ಬೆಸ್ಟ್ ಆಪ್ಷನ್ ಅಂತ ನಾವು ಇಲ್ಲಿ ಕನ್ಸಿಡರ್ ಮಾಡಬೇಕಾಗುತ್ತೆ ಸೈಕಾಲಜಿಲಿ. ನೋಡಿ, ಆ್ಯಂಡ್ ಓರಲ್ ಎಕ್ಸ್ಪ್ರೆಷನ್, ಇದನ್ನು ನಾವು ಸ್ವಲ್ಪ ಮಾಡ್ತೀನಿ. ನೋಡಿ ಏನಿದೆ, an oral expression where the child describes and identifies shape tactilely. An oral expression where the child describes and identifies shape tactilely. Identifies ಅಂತ ಬಂದಿದೆ ಅಂದರೆ which one is not good option. Third note ಇದೆ, a group project where they only need to contribute ideas. So third option is the right option according to me. ಬಿಕಾಸ್ ಇಲ್ಲಿ ಶೇಪನ್ನು ಐಡೆಂಟಿಫೈ ಮಾಡೋದಕ್ಕೆ ಅದನ್ನು ಯಾವುದೇ ರೀತಿಯಲ್ಲಿ ಸಾಧ್ಯತೆ ಇರೋದಿಲ್ಲ. ಹೌದಾ? ಸೊ ಆ್ಯಂಡ್ ಓರಲ್ ಎಕ್ಸ್ಪ್ರೆಷನ್ ಮಾತ್ರ ಅದ ಕೊಡ್ಬೋದು, ಬಟ್ ಐಡೆಂಟಿಫೈ ಮಾಡೋದಕ್ಕೆ ಅದರಿಂದ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಥರ್ಡ್ ಆಪ್ಷನ್ ಇಸ್ ದ ರೈಟ್ ಆಪ್ಷನ್. ಯಾಕಂದರೆ ಒಂದು ಗ್ರೂಪ್ ಪ್ರಾಜೆಕ್ಟ್ ಅಂತ ಕೊಟ್ಟಾಗ ಆತ ತನ್ನಲ್ಲಿರ್ತಕ್ಕಂಥ ಐಡಿಯಾಗಳನ್ನ ಅದಕ್ಕೆ ಸಂಬಂಧಿಸಿದಂತೆ ಹೇಳ್ಬೋದು. ಓಕೆ, ಥರ್ಡ್ ಆಪ್ಷನ್ ಇಸ್ ದ ರೈಟ್ ಆಪ್ಷನ್, ದೇರ್ ಇಸ್ ನೋ ಡೌಟ್. ಓಕೆ, ಎಷ್ಟು ಸ್ನೇಹಿತರೆ, 120 ಅಂದರೆ 30 ಕ್ವಶನ್ಗಳ ಮ್ಯಾಥಮೆಟಿಕ್ಸ್ನ ಒಂದು ಆನ್ಸರ್ನ ಕೊಟ್ಟಿದ್ದೀನಿ. ಐ ಹೋಪ್ the class is helpful for you. ಸ್ನೇಹಿತರೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸೈಕಾಲಜಿ ಒಂದು ಕ್ವಶನ್ಗಳನ್ನು ಕೂಡ ನಾನು ಸೊಲ್ಯೂಷನ್ಸನ್ನು ಕೊಡ್ತಾ ಇದ್ದೀನಿ. ಸೊ ಟಿಲ್ ವೇಟ್ ಆ್ಯಂಡ್ ವಾಚ್. ಥ್ಯಾಂಕ್ ಯು, ಒನ್ ಆ್ಯಂಡ್ ಆಲ್.